ಆಯಿತು. ಇಲ್ಲಿ ಒನ್ ಸೈಡ್ ಆಗ್ತಾ ಇದೆ. ಮುಸ್ಲಿಂ ಸಮುದಾಯದ ವಿರುದ್ಧ ಏನು ಬಿ ಜೆ ಪಿಯವರು ಆಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಬಿಂಬಿಸುವಂಥದ್ದು ಆಗ್ತಾ ಇರುವಂಥದ್ದು ನಮಗೆ ಭಾಳ ಬೇಜಾರು ತರುವಂಥ ಒಂದು ಸಂಗತಿ, ಬೇಜಾರಾಗಿರುವಂಥ ಒಂದು ಸಂಗತಿ. ಯಾರೇ ಗಲಾಟೆ ಮಾಡಿದರೂ ಕಾನೂನಾತ್ಮಕವಾಗಿ ಶಿಕ್ಷೆಗೊಳಪಡಿಸುವಂಥದ್ದು, ಕಾನೂನಾತ್ಮಕವಾಗಿ ದಾಕ್ಷಣ್ಯವಾಗಿ ಕ್ರಮ ಜರುಗಿಸುವಂಥದ್ದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ನಾವು ಇಂಟರ್ಫಿಯರ್ ಮಾಡಿಲ್ಲ. ಆದ್ರೆ ಬಿ ಜೆ ಪಿಯವರು ಇದನ್ನು ಉತ್ತೇಜನೆ ಮಾಡ್ತಾ ಇರುವಂಥದ್ದು ನಾನು ಅವತ್ತೇ ಆಪಾದನೆ ಮಾಡಿದ್ದೀನಿ. ವ್ಯಕ್ತಿ ಒಂದು ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಹಾಕ್ತಾನೆ. ಆ ಪೋಸ್ಟರು ಅವಹೇಳನಕಾರಿ ಪೋಸ್ಟರ್ ಅಲ್ಲ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಮೀಡಿಯಾದಲ್ಲಿ ಕೂತ್ಕೊಂಡು. ಇದು 3 ಜನದ ಫೋಟೋ. ರಾಹುಲ್ ಗಾಂಧಿ ನಮ್ಮ ಲೀಡರು, ಈಸ್ ಅವರ್ ಲೀಡರ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸಿ ಅವರ ಎದೆ ಮೇಲೆ, ಕತ್ತ ಮೇಲೆ, ಕಾಲ ಮೇಲೆ, ತೊಡೆ ಮೇಲೆ, ಹಣೆ ಮೇಲೆ ಅರೇಬಿಕ್ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಮುಸ್ಲಿಂ ಧರ್ಮಗುರುಗಳ ವಿರುದ್ಧ, ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿಯಾಗಿ ಬರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರು ಹಾಕಿದ್ದನ್ನು? RSS ಚಡ್ಡಿವಾಲಾ ಅಂತ ಹೇಳಿದ್ದು ನೋಡಿ. ಇಲ್ಲಿದೆ ಫೋಟೋ ನನ್ನ ಹತ್ರ. ದಿಸ್ ಇಸ್ ದ ಮ್ಯಾನ್. ಈಸ್ ಈ ನಾಟ್ ಫ್ರಮ್ RSS? ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ RSS. ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು ಪಾಂಡುರಂಗ. ಇದು RSSನವನು ಅಲ್ವ? ಇವನು RSSನವರು ಏನು ದೇಶದ ಅಭಿವೃದ್ಧಿಗೋಸ್ಕರ, ಹಿಂದುತ್ವಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ 5-6 ಕಡೆ ಕಂಪ್ಲೇಂಟ್ ಮಾಡೋರಪ್ಪ. ಬಿ ಜೆ ಪಿ RSS ಭಕ್ತರು. RSSನ ಹೆಸರು ಹೇಳ್ಬಿಟ್ರು. ಇವನು RSS ಅಂತಾನೆ. ಇದು ಯಾವುದು ಡ್ರೆಸ್ ಕೋಡ್? ಇದು ಯಾರ್ದಿದು? ತಾಲಿಬಾನ್ಗಳದ? ಪ್ರತಾಪ್ ಸಿಂಹನ ನೀವು ಒಳಗಡೆ ಹೆಂಗೆ ಬಿಟ್ರಿ ಪೊಲೀಸ್ನವರು? ಆಯಿತು, ಅಲ್ಲಿ ಪೊಲೀಸರಿಂದ ಹೊರಗಡೆ ಕಳಿಸಿದ ಮೇಲೆ ಎಲ್ಲಿ ಹೋದ್ರು ಅವರು? ಕ್ಯಾತ್ಮಾಂಡ್ನಹಳ್ಳಿಯಲ್ಲಿ ಯುವಕರನ್ನೆಲ್ಲ ಸೇರಿಸ್ಕೊಂಡು ಪತ್ರಿಕಾಗೋಷ್ಠಿ ಹೆಂಗೆ ಮಾಡಕ್ಕೆ ಬಿಟ್ರಿ? ಏನು ಭಾಷಣ ಮಾಡಿದ್ರು ಅವರಲ್ಲಿ? ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಯಾಕೆ ತಗೊಂಡಿಲ್ಲ ನೀವು? FIR ಯಾಕೆ ಮಾಡಲಿಲ್ಲ? ನನ್ನ ವಿರುದ್ಧ ಪೊಲೀಸ್ನವ್ರು ಇಡೀ ದೇಶಾದ್ಯಂತ ದೂರು ಕೊಡ್ತಾವ್ರು. ಇರಲಿ, ಅದೆಲ್ಲ ಕೆರಗೋಡಲ್ಲಿ ಕೊಟ್ಟವ್ರೆ, ಮೈಸೂರು 4 ಕಡೆ ಪೊಲೀಸ್ ಸ್ಟೇಷನ್ಗಳು ಕೊಟ್ಟವ್ರೆ. ಅದೇನು ಮಾಡ್ತೀರ ಮಾಡಿ. ಅರೆಸ್ಟ್ ಮಾಡಬೇಕು ಅಂತ ಅವನು ಯಾರೋ CT ರವಿ ಇನ್ನೊಂದು ಬಾಯಿಗೆ ಬಂದಂಗೆಲ್ಲ ಬೆಂಗಳೂರಲ್ಲಿ ಮಾತಾಡ್ತಾನೆ, ನನ್ನ ಅರೆಸ್ಟ್ ಮಾಡಬೇಕಂತೆ. ಅರೆ ನಿಮಗೆ ನೆನ್ನೆ ಪರಿಸ್ಥಿತಿಗೆ, ನೆನ್ನೆ ಆಗಿದಂಥ ಇನ್ಸಿಡೆಂಟ್ಗೆ ಹೊಣೆ ಯಾರಪ್ಪ? ಅದನ್ನು ಮಾತಾಡ್ರಿ. ಇಬ್ಬರು ವಿರೋಧ ಪಕ್ಷ ನಾಯಕರು, ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ, ಇಬ್ಬರೂ ಬಿಗ್ ಜೋಕರ್ಸ್ ಇಬ್ಬರು. ನೆನ್ನೆ ಇಬ್ಬರು ಪ್ಲಕಾರ್ಡ್ ಇಟ್ಕೊಂಡು ವಿಧಾನಸೌಧ ಮುಂದೆ ಸುತ್ತಾ ಇದ್ರು. ಇಬ್ಬರು. ಆ ಛಲವಾದಿ ನಾರಾಯಣ ಸ್ವಾಮಿಯನ್ನು ಏನೋ ದೊಡ್ಡದಾಗಿ ನನ್ನ ಅರೆಸ್ಟ್ ಮಾಡಬೇಕಂತ. ಯಾಕೆ ಅರೆಸ್ಟ್ ಮಾಡಬೇಕು ಹೇಳಪ್ಪ? ಜನಗಳು ಹಿಂದೆ ಪಾಪ RSS ಚಡ್ಡಿನ ತಗೊಂಡೋಗಿ ಒತ್ಕೊಂಡು ಆ ಮಕ್ರಿ ಮೇಲೆ ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಒತ್ಕೊಂಡು ಹೋಗಿದ್ರಿ. ನಾನೆಲ್ಲ RSS ಚಡ್ಡಿಗಳನ್ನ ವರ್ಷಕ್ಕೋಸ್ಕರ ನಿಮ್ಮನ್ನು MLC ಮಾಡಿರೋ ಅನ್ಕೊಂಡಿದ್ದೆ. RSS ಚಡ್ಡಿನ ವರ್ಷಕ್ಕಲ್ಲ, RSS ಚಡ್ಡಿನ ತೊಳೆಯೋಕ್ಕೋಸ್ಕರ ನಿಮ್ಮನ್ನು MLC ಮಾಡಿ ವಿರೋಧ ಪಕ್ಷದ ನಾಯಕರು ಮಾಡಿ ದಿನನಿತ್ಯ ಕಾಂಗ್ರೆಸ್ನವ್ರನ್ನ ಬೈಯೋವಂಥದಕ್ಕೆ ನಿಮ್ಮನ್ನು ಇಟ್ಕೊಂಡವ್ರೆ ಅಂತ ಭಾಳ ಸ್ಪಷ್ಟವಾಗಿರಿ. ಇದೆಲ್ಲ ಮೈಸೂರಿಗೆ ಬರ್ತೀರಿ, ದಮ್ಮು ತಾಕದ್ರೆ ನಾನು ಮುಂದೆ ಎಲ್ಲಿ ಬರ್ಬೇಕು ಹೇಳಪ್ಪ? ಬರ್ತೀನಿ ನಾನು. ಏನು ಈಗಲೂ ಐ ಸ್ಟ್ಯಾಂಡ್ ಮೈಸೆಲ್ಫ್. ಮೊನ್ನೆ ಇನ್ಸಿಡೆಂಟ್ಗೆ RSS ಇಸ್ ಬಿಹೈಂಡ್ ದಿಸ್ ಅಂತ ನಾನು ಈ RSS BJPಯವರು ಈಗಲೂ ಅವರ ಕೈವಾಡ ಇದೆ ಎನ್ನುವಂಥದ್ದು ನನ್ನ ಆಪಾದನೆ. ನಾನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ, ಬರೇ ಹೇಳಿಕೆ ಕೊಟ್ಟು ಓಡೋಗುವಂಥ ವ್ಯಕ್ತಿ ಅಲ್ಲ. ಐ ಹ್ಯಾವ್ ಗಿವನ್ ಕಂಪ್ಲೇಂಟ್ ಇನ್ ರೈಟಿಂಗ್ ಟು ದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಉದಯಗಿರಿ. ಅದನ್ನು ಕಾಗ್ನಿಜೆನ್ಸ್ ತಗೊಳ್ಳಿ, ಅದನ್ನು ವೆರಿಫೈ ಮಾಡಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.